ಹಾಗಾಗಿ ನಾನು ಪ್ರಜ್ವಲಿಗೆ ಹೇಳ್ತಿದ್ದೆ, ಮುಂದಿನ ಜನ್ಮದಲ್ಲಿ ಇನ್ನೊಂದು ಲೆಕ್ಚರ್ ಆಗದಿರ್ತೀನಿ. ನಾನು ಕ್ಲಾಸ್ ರೂಮಲ್ಲಿ ಕೂತವನಲ್ಲ, ಆದ್ರೂ ಒಳ್ಳೆ ಕ್ಲಾಸ್ ತಗೊಂಡು ಇವತ್ತು ನಾವು ಕಿಕ್ಕದಲ್ಲಿ ಋಷಿಶೃಂಗರ ಹತ್ರ ಇದ್ವಿ. ಇವತ್ತು ರಾಮನ ಗುರುಗಳವರ ಉತ್ಸವ ಇರುತ್ತೆ, ಅಲ್ಲಿ ಮುಗಿಸಿ ಈಗ ಒಂದು 11 ಫೋನಿಗೆ ಮತ್ತೆ ಇವನ್ ತಾಯಿ ನಂಗೆ ಅನ್ನ ಹಾಕಿದವಳು. ಹಾಗಾಗಿ ಕೇಳಿದೆ ಅದಕ್ಕೆ ಪ್ರಜ್ವಲ್ ಬರ್ತಿದ್ದಾನ ಅಂತ. ಆಮೇಲೆ ನಮ್ಮ ಹಳೆ ಪರಿಚಯದವ್ರೆ ನಾಗೇಂದ್ರ. ಒಂದು ಖುಷಿ, ನಾನು ಕನ್ನಡ ಜನತೆಗೆ ಒಂದು ರಿಕ್ವೆಸ್ಟ್ ಮಾಡೋದಿಷ್ಟೇ, ಪ್ರೋಗ್ರಾಮ್ ಶುಡ್ ಬಿ ಪ್ರೋಗ್ರೆಸ್. ಕ್ಲಾಪ್ಸ್ ಹೊಡೆದಾಯ್ತು, ಕನ್ನಡ ಸಂಘ ಕಟ್ಟಾಯ್ತು. ಮೊನ್ನೆ ನಮ್ಮ ರೆಡ್ಡಿ ಪ್ರೊಡ್ಯೂಸರು ಉಮಾಪತಿ ಎಲ್ಲ ಇದ್ದಾಗ ಒಂದು ಮಾತು ಹೇಳ್ತಿದ್ದೆ, ಒಂದು ಮೂವಿಗೆ ಎಷ್ಟು ಇನ್ವೆಸ್ಟ್ ಮಾಡ್ತೀವಿ, ಅದಕ್ಕೆ ಎಷ್ಟು ರಿಸ್ಕ್ ಇದೆ, ಒಂದು ಸಣ್ಣ ಕಲಾವಿದ್ರಿಂದ ಹಿಡಿದು ಎಷ್ಟು ಡೆಡಿಕೇಶನ್ ಇದೆ ಅನ್ನೊಂದು ಯಜ್ಞ, ಕಲಾ ಯಜ್ಞ. ಈ ಕಾಂತಾರ ಮಾಡ್ಬೇಕಾದ್ರೆ ಋಷಭ್ ನಮ್ಮ ಆಗುಮೇತ್ರನೇ ನಮ್ಮ ಮಾಸ್ಟರ್ಸ್ ಇಲ್ಲಿ ಇದ್ದಾರೆ, ಅಲ್ಲಿ ಶೂಟಿಂಗ್ ಆಗ್ತಾ ಇತ್ತು. ಅವಾಗ ಕೇಳ್ತಿದ್ದೆ ಎಷ್ಟೊತ್ತು ವರ್ಕ್ ಮಾಡ್ತೀರಿ. ಸೊ ನಾನು ಕನ್ನಡ ಜನತೆಗೆ, ನಾವು ತಿರುಪತಿಗೆ ದುಡ್ಡಿಡ್ತೀವಿ, ಧರ್ಮಸ್ಥಳಕ್ಕೆ ದುಡ್ಡಿಡ್ತೀವಿ, ನಮಗೆ ಭಾವನೆಗಳನ್ನು ಹೊರಗೆ ಹಾಕೋದು ಭಾಷೆಗಳು, ನಮ್ಮ ನೆಲ ಜಲ ಭಾಷೆ, ವಾಟ್ ಎವರ್ ನಮ್ಮ ಡೆಡಿಕೇಶನ್ ಏನು ಅನ್ನೋದು ಕ್ವಶನ್. ಎಲ್ಲ ಸೋಷಿಯಲ್ ಮೀಡಿಯಾಕ್ಕಿರೋ ತಾಕತ್ತು ಕಾಲಕ್ಕೂ ಇಲ್ಲ ಅಂತ ನನ್ನ ನಂಬಿಕೆ. ಎಲ್ಲ ಇಲ್ಲೇ ಇದ್ದೀರಿ. ಹಾಗಾಗಿ ಒಂದು ಕಲಾವಿದರನ್ನು ಬೆಳೆಸೋದಿದೆಯಲ್ಲ, ಒಂದು ಕನ್ನಡ ಧ್ವಜವನ್ನು ಜೀವಂತ ಹಾರಿಸ್ತಾರೆ. ಎಲ್ಲ ದೇಶಕ್ಕೆ ಪರಿಮಿತಿ ಇಲ್ಲದೆ ಏನಾದ್ರು ಮುಟ್ಟಬಹುದು ನಮ್ಮ ಭಾಷೆಯನ್ನ, ಒಂದು ಆಹಾರ ಅದು ಬಿಟ್ರೆ ಇನ್ನೊಂದು ನಟನೆ. ಸೊ ಅಂತ ಕಲಾವಿದರನ್ನು ಬೆಳೆಸೋ ಕೆಲಸ ಕನ್ನಡಿಗರು ಮಾಡಲಿ. ಬರೀ ಭಾಷಣಕ್ಕೆ ಕನ್ನಡ ಸೀಮಿತ ಮಾಡದೆ, ನವೆಂಬರಿಗೆ ಮಾತ್ರ ಸೀಮಿತ ಮಾಡದೆ, ವರ್ಷ ಇಡೀ ಕಲಾವಿದರನ್ನು ಬೆಳೆಸೋದಿದೆಯಲ್ಲ, ಅದೊಂದು ಯಜ್ಞ. ಆ ಯಜ್ಞಕ್ಕೆ ನಾವೆಲ್ಲ ಸೇರ್ಕೊಳ್ಳೋಣ. ಹಾಗಾಗಿ ಗುರು ಆ ಯಜ್ಞ ಮಾಡ್ತಾ ಇದ್ದಾನಕ್ಕೆ ಅವನು ಯಾವತ್ತೂ ನಾನು ನೋಡಿದ ಹಾಗೆ ಮೂವಿಯನ್ನ ವ್ಯಾಪಾರಿ ಬುದ್ಧಿಯಿಂದ ನೋಡೋಕ್ಕಿಂತನೂ ಪ್ಯಾಷನ್ ಆಗಿ ನೋಡೋದು ಒಂದು ತಪಸ್ಸು. ವಿದ್ಯೆ ನಾವು ಪ್ರೀತಿಸಿದಾಗ ವಿದ್ಯೆ ನಮ್ಮನ್ನು ಪ್ರೀತಿಸುತ್ತಂತೆ. ನಮ್ಮ ಮಾಸ್ಟರಲ್ಲೂ ಆ ಗುಣ ಎದ್ದು ಕಾಣುತ್ತೆ, ಫೈಟ್ ಮಾಸ್ಟರ್. ಮತ್ತೆ ಅವಾಗ ಬಂದ ಅವ್ರ ಹೆಸರು ಮತ್ತೆ, ನಿಮ್ಮ ಹೆಸರೇನಮ್ಮ? ಯಮುನಾ. ಆ ಕಲೆ ಅಂದರೆ ಒಂದು ಪ್ರೌಡ್ ಫೀಲ್ ಇರುತ್ತೆ. ಸೊ ರಾಜ್ಕುಮಾರಲ್ಲಿ ಅದನ್ನು ನಾವು ನೋಡಿದ್ವಿ. ನಾವು ಯಾವಾಗಲೂ ಹೇಳ್ತೀವಿ ಅದ್ವೈತ ಭಾವ ಅಂತ ಹೇಳಿ, ತಾನು ಇನ್ನೊಂದು ಒಂದೇ ಅದೇ ಪಾತ್ರ ಆಗಿ ನಡೆಸೋದಿದೆಯಲ್ಲ, ಅದನ್ನು ನಟನೆ ಅಂತೀವಿ. ಅದನ್ನು ತಪಸ್ಸು. ಆ ತಪಸ್ಸು ಈ ಕಲಾವಿದರಿಂದ ನಡೀತಾ ಇದೆ. ಎಲ್ಲರಿಗೂ ಚೆನ್ನಾಗಾಗಲಿ. ಕಾರ್ತಿಕ್ಕು ಮತ್ತೆ ನಿಮಗೆ ಅಂತ ಹೇಳಿ ಗೊತ್ತಿಲ್ಲ. ಹಾಗಾಗಿ ಡೈನಾಮಿಕ್ ಹೀರೋ ನಮ್ಮ ಬೆಳಗಾಮ ಮುಂದಲ್ಲ, ಎಲ್ಲರಿಗೂ ಚೆನ್ನಾಗಿ ಒಳ್ಳೇದಾಗಲಿ ಅಂತ ಹೇಳಿ ಬಯಸ್ತೀನಿ. ನಾರಾಯಣ. ಧನ್ಯವಾದಗಳು. ಇದೀಗ ನಾಮರಸ ಸೇವಿಸೋದಕ್ಕೂ ಮುನ್ನ ನಮ್ಮ ಪ್ರಜ್ವಲ್ ದೇವರಾಜ್ ಸರ್ ದಯವಿಟ್ಟು ಮಾತನಾಡಬೇಕು.